ಇವರು ಮೂಲತಃ ಭರತನಾಟ್ಯ ಕಲಾವಿದೆ. ಚಿಕ್ಕ ವಯಸ್ಸಲ್ಲೇ ಶಾಸ್ತ್ರೀಯ ನೃತ್ಯ ಕಲಿಕೆಯನ್ನು ಆರಂಭಿಸಿದ ಇವರು ಆಗಲೇ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಪಡೆದಿದ್ದಾರೆ. ದಶಕದ ಹಿಂದೆ ಪ್ರಚಂಡ ಪುಟಾಣಿ ರಿಯಾಲಿಟಿ ಶೋ ಮೂಲಕ ಟಿವಿಗೆ ಪರಿಚಯ ಆದ ಇವರು ಈಗ ಕನ್ನಡ ಕಿರುತೆರೆಯ ಚಿರಪರಿಚಿತ ನಟಿ. ಬೆಳ್ಳಿ ತೆರೆಯಲ್ಲೂ ಇವರು ಮಿಂಚಿದ್ದಾರೆ. ಕನ್ನಡ ಮಾತ್ರವಲ್ಲದೆ ಬಾಲಿವುಡ್ ಫಿಲ್ಮ್ಸ್ ಅಲ್ಲೂ ಇವರು ಅಭಿನಯಿಸಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಶಾಸ್ತ್ರೀಯ ನೃತ್ಯ ಕಲಾವಿದೆ, ಡಾನ್ಸ್ ಕೊರಿಯೋಗ್ರಾಫರ್, ಕಿರುತೆರೆ ನಟಿ, ಬೆಳ್ಳಿ ತೆರೆ ನಟಿ, ವೆರಿ ಸ್ಟೈಲಿಶ್ ತನ್ವಿ ರಾವ್. ನಮಸ್ಕಾರ. Thank you so much for that beautiful introduction. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಆರಾಮಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ನೋ ಯು ಆರ್ ಒನ್ ಆಫ್ ದಿ ಮೋಸ್ಟ್ ಬಿಸಿಯೆಸ್ಟ್ ಪರ್ಸನ್. ನೀವು ಹಾಗೆ ಇರಿ. ಎಸ್ ತನ್ವಿ, ಸ್ಟಾರ್ಟಿಂಗ್ ವಿತ್ ಯುವರ್ ಬ್ಯೂಟಿಫುಲ್ ನೇಮ್. ಈ ತನ್ವಿ ಅನ್ನೋ ಹೆಸರು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಅಂಡ್ ಆಲ್ಸೋ ಯಾರು ಈ ಹೆಸರು ಚೂಸ್ ಮಾಡಿದ್ರು, ಇದ್ರ ಅರ್ಥ ಏನು? ಪ್ಲೀಸ್ ಲೆಟ್ ಅಸ್ ನೋ. ದಟ್ಸ್ ಅ ಗುಡ್ ಕ್ವೆಶ್ಚನ್. ಆಕ್ಚುಲಿ ನನ್ನ ಅಜ್ಜ ಸಂಸ್ಕೃತ ಲೆಕ್ಚರರ್ ಅವರು. ನನ್ನ ಅಮ್ಮನ ಅಪ್ಪ ಅವರು ರೀಸೆಂಟ್ ಆಗ್ತಿರ್ಬೋದು. ಸೊ ಅವರು ಈ ಹೆಸರಿಟ್ಟಿದ್ದು ಸಂಸ್ಕೃತ ಅಂದ್ರೆ ದೇವಿಯನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಒಂದು ಶಬ್ದ ಕೃಷ್ಯಾಂಗಿ ಅಂತ. ಫೆಮಿನೈನ್, ಸ್ಲಿಮ್, ಬ್ಯೂಟಿಫುಲ್ ಅಂತ ಅದಕ್ಕೆ ಅರ್ಥ ಬರುತ್ತೆ. ಸೊ ನನ್ನ ಅಜ್ಜ ನೋಡಿ ಈ ತರ ಹೆಸರಿಡ್ಬೋದು ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಖುಷಿ ಆಯ್ತು. ಸೊ ವೆರಿ ವೆರಿ ಆಪ್ಟ್ ಅಂಡ್ ಬ್ಯೂಟಿಫುಲ್ ಮೀನಿಂಗ್. ನಿಮ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದು. ಅಂಡ್ ಆಲ್ಸೋ ನಾನು ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ದಂಗೆ ಯು ಆರ್ ಅ ವೆರಿ ವೆಲ್ ನೋನ್ ಡಾನ್ಸರ್ ಫಸ್ಟ್ ಆಫ್ ಆಲ್. ಅಂಡ್ ನೀವು ಪ್ರೊಫೆಷನಲಿ ಶಾಸ್ತ್ರೀಯ ನೃತ್ಯವನ್ನ ಕಲ್ತಿದ್ದೀರಾ. ನಿಮಗೆ ಆಸಕ್ತಿ ಹುಟ್ಟಿದ್ದ ಅಥವಾ ನಿಮ್ಮ ಪೇರೆಂಟ್ಸ್ ನಿಮ್ಮಲ್ಲಿ ಇದನ್ನ ರೆಕಗ್ನೈಸ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದಿರ್ಬೋದು. ಎಲ್ಲಿ ಶುರುವಾಗಿದ್ದು ಈ ಮೊದಲ ನೃತ್ಯ ಅನ್ನೋ ಒಂದು ಜರ್ನಿ ನಿಮ್ಮ ಲೈಫಲ್ಲಿ? ಇದನ್ನ ಕೆಲವು ಕಡೆ ಹೇಳಿದೀನಿ. ಇಟ್ಸ್ ಅ ವೆರಿ ಫನಿ ಸ್ಟೋರಿ. ನನ್ನ ಅಪ್ಪ ಹೇಳೋದು, ಅವ್ರನ್ನ ಅವ್ರು ಹೊಗಳ್ಕೊಳ್ಳೋದಕ್ಕೆ. ನಾನು ತುಂಬಾ ಚಿಕ್ಕ ಮಗು ಇದ್ದಾಗ ಕ್ರೆಡಲ್ ಅಲ್ಲಿ ಮಲಗಿಸಿರ್ತಾರಲ್ಲ, ಆಗ ಬಟ್ಟೆ ಒಣಗೋದಕ್ಕೆ ಹಾಕಿರ್ತಾರಲ್ಲ, ಅದು ಗಾಳಿಯಲ್ಲಿ ಹೀಗೆ ಹಾರಾಡ್ತಿರೋದ್ ನೋಡಿ ನಾನು ನಗ್ತಿದ್ನಂತೆ. ಸೊ ಇವಳು ದೊಡ್ಡದಾಗಿ ಡಾನ್ಸರ್ ಆಗ್ತಾಳೆ, ಯಾಕಂದ್ರೆ ಬಟ್ಟೆ ಡಾನ್ಸ್ ಮಾಡೋದ್ ನೋಡಿ ಇವಳು ಖುಷಿ ಆಗ್ತಿದೆ ಅಂತ ಅವ್ರು ಗೆಸ್ ಮಾಡಿದ್ರಂತೆ. ಬಟ್ ನನಗ್ ನೆನ್ಪಿರೋ ಹಾಗೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಓಲ್ಡ್ ಹಿಂದಿ ಮೂವೀಸ್, ಕನ್ನಡ ಮೂವೀಸ್, ಹಳೆ ಡಾನ್ಸ್ಗಳು, ಸಿಡಿಗಳು ಏನ್ ಬರ್ತಿತ್ತು, ಡಿವಿಡಿಗಳು, ಅದ್ ನನ್ಗೆ ಅಪ್ಪ ತಂದ್ ಕೊಡ್ತಿದ್ರು. ಅವ್ರಿಗೆ ಇಂಟ್ರೆಸ್ಟ್ ಇತ್ತು ತುಂಬಾ ಫಿಲ್ಮ್ಸ್ ಅಲ್ಲಿ. ಸೊ ನಾನು ಅದನ್ನ ನೋಡಿ ನೋಡಿ ಒಂದ್ ಸ್ವಲ್ಪ ಕಲಿತಿದ್ದೆ. ಈ ಮಾಧುರಿ ದೀಕ್ಷಿತ್ ಮೇಲೆ ತುಂಬಾ ಪ್ರೀತಿ ಹುಟ್ಟಿದ್ದು ಅದೇ ರೀತಿ. ಅವ್ರಿಗೆ ತುಂಬಾ ಸಿಡೀಸ್ ಇತ್ತು, ವೈಜಯಂತಿ ಮಾಲಂದೆಲ್ಲ ತುಂಬಾ ಸಿಡೀಸ್ ಇತ್ತು ನನ್ನ ಹತ್ರ. ಸೊ ಅವ್ರು ಏನ್ ಮಾಡ್ತಿದ್ರು ಅದನ್ನ ಕಾಪಿ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೆ ಅಷ್ಟೇ. ಆಗ ತುಂಬಾ ಟೈಮ್ ಇತ್ತಲ್ಲ ನಮ್ಮ ಹತ್ರ, ಈಗಿನ ಮಕ್ಳ ತರ ಅಲ್ಲ. ಸೊ ಏನೋ ಒಂದು ಶುರು ಆದ ಇಂಟ್ರೆಸ್ಟ್. ಅದಾದ್ಮೇಲೆ ಒಂದು ಹಠದ ತರ ಆಯ್ತು ಅಂತ ನನ್ನ ಅಪ್ಪ ಹೇಳ್ತಾರೆ, ನಂಗೆ ಡಾನ್ಸ್ ಕಲೀಲೇಬೇಕು. ಮಾಧುರಿ ದೀಕ್ಷಿತ್ ಏನ್ ಮಾಡ್ತಿದ್ದಾಳೆ, ಕಾಹಿ ಚೇಡಲ್ಲಿ ಅವ್ಳು ಕಥಕ್ ಮಾಡ್ತಿರೋದು, ನಂಗೆ ಅದ್ ಕಥಕ್ ಭರತನಾಟ್ಯ ಗೊತ್ತಿಲ್ಲ, ಏನೋ ಅವ್ರು ಏನ್ ಮಾಡ್ತಿದಾರೋ ನಾನು ಕಲಿಬೇಕು ಅಂತ ಹಠ ಮಾಡದ್ನಂತೆ. ಸೊ ಆ ಟೈಮಲ್ಲಿ ಮಂಗಳೂರಲ್ಲಿ ಕಥಕ್ ಟೀಚರ್ಸ್ ಇದಾರಾ ಅಂತ ಹುಡುಕಿದ್ರು ನನ್ನ ಅಪ್ಪ ಅಮ್ಮ. ದೇ ಕುಡೆಂಟ್ ಫೈಂಡ್ ಎನಿಬಡಿ. ಆ ಟೈಮಲ್ಲಿ ಕಥಕ್ ಟೀಚರ್ಸ್ ತುಂಬಾ ಕಡಿಮೆ ಇದ್ರು ಮಂಗಳೂರಲ್ಲಿ. ಅಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಆಲ್ಸೋ ಟು ಕಮ್ಯೂಟ್. ಅಪ್ಪ ಅಮ್ಮಂಗೆ ಎಲ್ಲೋ ದೂರ ಕರ್ಕೊಂಡು ಹೋಗಿ ಬಿಟ್ಟು ಬರೋದಕ್ಕೆಲ್ಲ ಆಗ್ತಿರ್ಲಿಲ್ಲ. ಸೊ ಹುಡುಕಿದ್ವಿ, ಕಥಕ್ ಟೀಚರ್ಸ್ ಯಾರು ಸಿಗ್ಲಿಲ್ಲ, ಭರತನಾಟ್ಯಂ ಟೀಚರ್ಸ್ ಇದ್ರು. ಸೊ ದೆನ್ ವಿ ವೆಂಟ್ ಅಂಡ್ ಮೆಟ್ ಅ ಫ್ಯೂ ಟೀಚರ್ಸ್. ಬಟ್ ನನ್ಗೆ ಇನ್ನೂ 4 ವರ್ಷ ಆಗಿತ್ತು ಅಷ್ಟೇ, 4.5 ವರ್ಷ ಆಗಿತ್ತು. ಸೊ ಅವ್ರು ಅಷ್ಟು ಚಿಕ್ಕ ವಯಸ್ಸಲ್ಲಿ ನಾವು ತಗೊಳಲ್ಲ, ಪಾದ ತುಂಬಾ ಸಾಫ್ಟ್ ಇರುತ್ತೆ, ಅದು ಚೆನ್ನಾಗಿರಲ್ಲ, ಒಂದ್ 6 years ಆದ್ರೂ ಆಗ್ಲಿ, ಆಮೇಲೆ ಬರ್ಲಿ ಅಂತ ಹೇಳಿದ್ರಂತೆ. ನಾನ್ ತುಂಬಾ ಹಠ ಮಾಡಿದ್ನಂತೆ, ಇಲ್ಲ ನಂಗೆ ಈಗ್ಲೇ ಜಾಯ್ನ್ ಆಗ್ಬೇಕು ಡಾನ್ಸ್ ಕ್ಲಾಸ್ ಅಂತ. ಸೊ ಆಗ ಗೀತಾ ಸಡಾಯ ಅಂತ ನನ್ನ ಟೀಚರ್ ಯಾರಿದ್ರು, ಅವರು ಬೇಕಾದ್ರೆ ಅವಳು ಬರ್ಲಿ, ನಾವು ಜಾಸ್ತಿ ಡಾನ್ಸ್ ಏನ್ ಮಾಡ್ಸಲ್ಲ, ಸುಮ್ನೆ ಕುತ್ಕೊಂಡು ನೋಡ್ತಾಳ ಅಂದ್ರೆ ನೋಡ್ಲಿ ಕ್ಲಾಸಲ್ಲಿ ಅಂತ ಹೇಳಿದ್ರಂತೆ. ನಾನು ಹೋಗ್ತೀನಿ ಅಂದಂತೆ. ಸೊ ಆ ಟೈಮಲ್ಲಿ ನನ್ನ ಟೀಚರ್, ನನ್ನ ಪೇರೆಂಟ್ಸ್ ನನ್ನ ಟೀಚರ್ ಹತ್ರ ಕರ್ಕೊಂಡು ಹೋಗಿ 1 ವರ್ಷ ಆಲ್ಮೋಸ್ಟ್ ನಾನು ಸುಮ್ನೆ ಕುತ್ಕೊಂಡಂದ್ರೆ ಅಭಿನಯ ಎಲ್ಲ ಮಾಡಿಸ್ತಿದ್ರು, ಹಸ್ತ ಹೇಳ್ಕೊಡ್ತಿದ್ರು. ಬಟ್ ಡಾನ್ಸ್ ಅಂತ ಮಾಡ್ಸಿರ್ಲಿಲ್ಲ, ಅಡವೂಸ್ ಏನಿದೆಯೋ ಅದು ಹೇಳ್ಕೊಟ್ಟಿರ್ಲಿಲ್ಲ. ಸುಮ್ನೆ ನೋಡಿ ಕಲಿತಿದ್ದೆ, ನನಗೆ ಹೋಗಿ ಅದನ್ನ ಅಮ್ಮನಿಗೆ ತೋರಿಸ್ತಿದ್ದೆ. ಸೊ ಹಾಗೆ ಶುರುವಾಗಿದ್ದ ಇಂಟ್ರೆಸ್ಟ್ ಅದು ಬೆಳ್ಕೊಂಡು ಹೋಯ್ತು. ಭರತನಾಟ್ಯಂ ಅಲ್ಲಿ ಇರೋ ಡಿಸಿಪ್ಲಿನ್ ಇಂದ ಮೇ ಬಿ ಅದು ಆರ್ಟ್ ಅಲ್ಲೇ ಕಂಟಿನ್ಯೂ ಆಗಿರ್ಬಹುದೇನೋ ನನ್ನ ಇಂಟ್ರೆಸ್ಟ್. ವೆರಿ, ನೀವು ಹಠ ಮಾಡಿ ಒಳ್ಳೆ ಕೆಲಸ ಮಾಡಿದೀರಾ. ಬೇಗನೆ ಹಠಗಳು ಒಳ್ಳೇದು ಅಲ್ವಾ? ತುಂಬಾ ಒಳ್ಳೇದು ಅಲ್ಲ, ಈ ತರನು ಹಠ ಮಾಡ್ಬೋದು ಅನ್ನೋದು ನೀವು ತೋರಿಸಿದೀರಾ. ವೆರಿ ನೈಸ್. ಅಂಡ್ ನಿಮ್ ಗುರುಗಳ ಬಗ್ಗೆ ಹೇಳ್ತಿದ್ರಿ, ಹಾಗೇನೆ ಹೇಗೆ ಅವ್ರ ಹತ್ರನೇ ನೀವು ಸುಮಾರು ವರ್ಷ ಕಲ್ತಿದ್ದ, ಅಥವಾ ಅದಾದ್ಮೇಲೆ ಹೋಗ್ತಾ ಅಡ್ವಾನ್ಸ್ಡ್ ಆಗಿ ಕಲಿಬೇಕು ಅನ್ನೋದು, ಅಥವಾ ಒಂದ್ ಪಾಯಿಂಟ್ ಅಲ್ಲಿ ಡಾನ್ಸೇನೆ ಕಂಪ್ಲೀಟ್ಲಿ ಪ್ರೊಫೆಷನ್ ಮಾಡ್ಕೊಳ್ಳೋ ಐಡಿಯಾ ಇತ್ತಾ?
ಹೌದು, ಆಕ್ಚುಲಿ ಆಕ್ಟಿಂಗ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಟ್ರೆಸ್ಟ್ ಅಂತ ಇರ್ಲಿಲ್ಲ. ಅಂಡ್ ನನ್ಗೆ ಈ ಸೆಲೆಬ್ರಿಟಿ ಲೈಫ್ ಏನಿದೆಯೋ, ನಾವು ನಮ್ ತಲೆಯಲ್ಲಿ ಏನಿರುತ್ತೆ ಸೆಲೆಬ್ರಿಟಿ ಲೈಫ್ ಅಂತ ಏನಿರುತ್ತೋ ಅದು ಅಷ್ಟು ಇಷ್ಟ ಇರ್ಲಿಲ್ಲ ನನ್ಗೆ. ನಾನು ತುಂಬಾ ಸಿಂಪಲ್ ಆಗಿ ಇರ್ಬೇಕು ಅಂತ ಇಷ್ಟಪಡ್ತಿದ್ದೆ. ಸೊ ನಂಗೆ ಡಾನ್ಸ್ ಪ್ಯಾಷನ್ ಆಗಿತ್ತು. ಆಕ್ಟಿಂಗ್ ಯಾವತ್ತೂ ನಾನು ಆತರ ಯೋಚನೆ ಮಾಡಿರ್ಲಿಲ್ಲ. ಮಾಧುರಿ ದೀಕ್ಷಿತನು ನಾನು ಡಾನ್ಸರ್ ಅಂತ ಇಷ್ಟಪಟ್ಟಿದ್ದೆ. ಸೊ ಡಾನ್ಸ್ ಕೊರಿಯೋಗ್ರಫರ್ ಆಗ್ಬೇಕು, ಸರೋಜ್ ಖಾನ್ ತರ ಒಂದು ಕೊರಿಯೋಗ್ರಫರ್ ಆಗ್ಬೇಕು ಅಂತೆಲ್ಲ ಅಂದ್ಕೊಂಡಿದ್ದೆ. ಸೊ ಡಾನ್ಸ್ ಅಲ್ಲಿ ಬೇರೆ ಯಾವ ಟೀಚರ್ಸ್ ಹತ್ರ ಹೋಗಿರ್ಲಿಲ್ಲ ನಾನು. ಭರತನಾಟ್ಯಂ ಅಂದ್ರೆ ಭರತನಾಟ್ಯಂ ಗೀತಾ ಸರ್ಡಾಯ ಮ್ಯಾಮ್, ಅವ್ರ ಡಾಟರ್ ಅದ ರಶ್ಮಿ ಸರ್ಡಾಯ ಅಂತ, ರಶ್ಮಿ ಚಿದಾನಂದ್ ಈಗ. ಸೊ ಅವ್ರ ಇಬ್ರು ಹತ್ರನೇ ಕಲಿತಾ ಬರ್ತಾ ಇದೀನಿ, ಈಗ್ಲೂ ಅವ್ರ ಹತ್ರನೇ ಕಲಿತಿದೀನಿ. ಸ್ವಲ್ಪ ಬೇರೆ ಸ್ಟೈಲ್ಸ್ಗೆಲ್ಲ ನಾನು ಬೇರೆ ಟೀಚರ್ಸ್ ಹತ್ರ ಹೋಗಿದ್ದೀನಿ. ಇಲ್ಲಿ ವರ್ಕ್ಶಾಪ್ ಅಂತ ಬೆಂಗಳೂರಲ್ಲಿ ಪೂರ್ಣಿಮಾ ಚೊರಾಡಿ ಅಂತ ಒಬ್ರಿದ್ರು, AGG ಅಂತ ಅವ್ರು ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ರು. ಈಗ್ಲೂ ನಡೆಸ್ತಾ ಇದ್ದಾರೆ, ಬಟ್ ಆ ಮಟ್ಟಕ್ಕೆ ನಡೆಸ್ತಾ ಇಲ್ಲ. ಸೊ ಅವ್ರ ಜೊತೆ ಸಮರ್ ವರ್ಕ್ಶಾಪ್ಗೆ ಅಂತ ಬಂದಿದ್ದೆ. ಅದು ಒಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಆಗಿ ಡೆವಲಪ್ ಆಯ್ತು. ನಾನು ತುಂಬಾ ಹತ್ರ ಆದೆ ಅವ್ರಿಗೆ. ಸೊ ಅವ್ರ ಜೊತೆ ಕೆಲವು ಅಬ್ರಾಡ್ ಟ್ರಿಪ್ಸ್ಗೆಲ್ಲ ಹೋಗಿದ್ದೆ. ಅಂದ್ರೆ ಬಾಲಿವುಡ್, ಸ್ವಲ್ಪ ಒಂಚೂರು ಹಿಪ್ ಹಾಪ್, ಆ ತರದ್ದೆಲ್ಲ ಸ್ಟೈಲ್ಸ್ ನಾನು ಸ್ವಲ್ಪ ಕಲ್ತಿರೋದು ಅವರಿಂದ. ಸೊ ಅಟ್ ಲೀಸ್ಟ್ ಡೈವರ್ಸಿಫೈ ಆಗೋದಕ್ಕೆ ಕಾರಣ ಮೇನ್ಲಿ ಪೂರ್ಣಿಮಾ ಚರಾಡಿ ಅಂತ ಹೇಳ್ಬೋದು. ಅಂಡ್ ಚೂರು ನನ್ನ ಡಾನ್ಸ್ ಟೀಚರ್ ಕಥಕ್, ಆಕ್ಚುಲಿ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇತ್ತು ರಶ್ಮಿ ಅಕ್ಕನಿಗೆ. ಸೊ ಅವರು ಇನ್ನೊಬ್ರಿಂದ ಕಲ್ತು ಬೆಂಗಳೂರಿಗೆ ಬಂದು ಇನ್ನೊಬ್ರಿಂದ ಕಲ್ತು ಅವ್ರು ಬಂದು ನಮಗ್ ಮಂಗಳೂರಲ್ಲಿ ಕಲಿಸ್ತಿದ್ರು. ಸೊ ಹಾಗೆ ಚೂರು ಕಥಕ್ ಕಲ್ತಿದ್ದೆ. ಈಗ ರೀಸೆಂಟ್ ಆಗಿ ಮತ್ತೆ ಕಥಕ್ ಡಾನ್ಸ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ. ಅಮಿತಾ ಮಾಥುರ್ ಅಂತ ಇಲ್ಲೇ ಬೆಂಗಳೂರಲ್ಲಿ ಇದ್ದಾರೆ. ಸೊ ಶೂಟ್ ಇಲ್ದೇ ಇದ್ದಾಗ ಹೋಗಿ ಕಥಕ್ ಸ್ವಲ್ಪ ಕಲ್ತ್ಕೊಂಡು ಬರ್ತಾ ಇದ್ದೀನಿ. ಒಡಿಸ್ಸಿನೂ ಒಂಚೂರು ನಮ್ ಡಾನ್ಸ್ ಕ್ಲಾಸ್ ಅಲ್ಲೇ ಕಲ್ತಿದ್ದೆ, ವರ್ಕ್ಶಾಪ್ಗೆ ಅಂತ ಕೆಲವ್ರು ಬರ್ತಿದ್ರು. ಸೊ ಅವ್ರ ಹತ್ರ ಕಲ್ತಿದ್ದೆ. ಮೋಸ್ಟ್ಲಿ ದ್ಯಾಟ್. ಬಟ್ ಭರತನಾಟ್ಯಂ ಅಂತ ಬಂದಾಗ ಅದೊಂಥರ ಗುರು ಶಿಷ್ಯ ಪರಂಪರಾ ಅಂತ ಆಗ್ಬಿಟ್ಟಿರುತ್ತಲ್ಲ, ಅವ್ರ ಜೊತೆನೆ ಆ ಒಂದು ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ. ಸೊ ಅದ್ ಬಿಟ್ಟು ಹೋಗೋದಕ್ಕೂ ಮನ್ಸ್ ಬರಲ್ಲ. ಅಫ್ಕೋರ್ಸ್ ವರ್ಕ್ಶಾಪ್ ಅದು ಇದು ಏನಾದ್ರು ಇದ್ದಾಗ ಇಲ್ಲಿ ಸಂಜಯ್ ಶಾಂತಾರಾಮ್ ಅವ್ರ ಹತ್ರ ಸ್ವಲ್ಪ ಟ್ರೈನಿಂಗ್ ತಗೊಂಡಿದ್ದೀನಿ. ಅಂದ್ರೆ ಅಕ್ಕ ಅಂತ US ಅಲ್ಲಿ ಮಾಡ್ತಾರೆ ನೋಡಿ, ಕನ್ನಡ ಕೂಟದ ಒಂದು ಪರ್ಫಾರ್ಮೆನ್ಸ್ ಪ್ರತಿ ವರ್ಷ ಆಗುತ್ತೆ. ಸೊ ಅದಕ್ಕೆ ಅಂತ ಸಿಲೆಕ್ಟ್ ಆಗಿದ್ದೆ ನಾನು, ಮತ್ತೆ US ಅಲ್ಲಿ ಒಬ್ಬ ಭರತ್ ರಾಮ್ ಅಂತ ಭರತನಾಟ್ಯಂ ಡಾನ್ಸರ್. ಸೊ ನಾವಿಬ್ರು ಒಟ್ಟಿಗೆ ಬಂದು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಆಗಿತ್ತು, ಅರ್ಧ ಗಂಟೆದು. ಸೊ ಅದಕ್ಕೆ 15 ಮಿನಿಟ್ಸ್ ನನ್ನ ಡಾನ್ಸ್ ಟೀಚರ್, 15 ಮಿನಿಟ್ಸ್ ಸಂಜಯ್ ಶಾಂತಾರಾಮ್ ಸರ್ ಅವರು, ಇಲ್ಲಿ ಅವ್ನ್ ಭರತ್ ರಾಮ್ ಡಾನ್ಸ್ ಟೀಚರ್. ಸೊ ಅವರು ಅಂತ ಆದಾಗ ಅವ್ರ ಪರಿಚಯ ಆಯ್ತು. ಸೊ ಅವರು ನನಗೆ ಸ್ವಲ್ಪ ಕಲ್ಸಿದ್ದಾರೆ ಹಾಗೆ ಭರತನಾಟ್ಯಂ ಅಂತ ಬಂದಾಗ. ಬಟ್ ಪ್ರೊಫೆಷನಲಿ ಪ್ರಾಪರ್ ಆಗಿ ಕಲ್ತಿರೋದು ಅವ್ರ ಹತ್ರ ಮಾತ್ರ. ಆದ್ರೆ ಆಡಿಯನ್ಸ್ ಇವರು ಒಂಚೂರು ಒಡಿಸ್ಸಿ, ಒಂಚೂರು ಹಿಪ್ ಹಾಪ್ ಅಂತೆಲ್ಲ ಹೇಳ್ತೀರ, ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ನಿಮ್ಗೊಂಚೂರು ಎಷ್ಟಂತ ನಿಮ್ ಚೂರೇ ಹಿಂಗಿದೆ ಅಂದ್ರೆ ನೀವು ನೆಕ್ಸ್ಟ್ ಲೆವೆಲ್ ಕಲ್ತ್ರೆ ಹೇಗಿರ್ಬೇಡ. ಆಸೆ ಇದೆ, ನಿಜವಾಗ್ಲೂ ಆಸೆ ಇದೆ. ಕಂಪ್ಲೀಟ್ ಆಗಿ ಕಲಿಯೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ. ಅದಕ್ಕೆ ಈಗ ಕಥಕ್ ಕ್ಲಾಸ್ ಮತ್ತೆ ಶುರು ಮಾಡ್ಬೇಕು ಅಂತ ಆಸೆ ಮಾಡಿದೀನಿ. ನೋಡೋಣ, ಹೋಪ್ಫುಲಿ ಐ ವಿಲ್ ಗೆಟ್ ಅ ಚಾನ್ಸ್ ಟು ಕಂಪ್ಲೀಟ್ ಇಟ್. ಡೆಫಿನೆಟ್ಲಿ ಯು ಶುಡ್. ಅಂಡ್ ಈ ತರ ಎಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದಾನೇ ಇದ್ದಿದ್ದು ಇಂಟ್ರೆಸ್ಟ್. ಐ ಗೆಸ್ ಎಲ್ಲೋ ಒಂದ್ ಕಡೆ ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಾಗ ಅದನ್ನ ನಾವು ನಮ್ಮ ಟ್ಯಾಲೆಂಟನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಜನರಿಗೆ ತುಂಬಾನೇ ಖುಷಿ ಆಗುತ್ತೆ, ಎಕ್ಸೈಟ್ ಆಗುತ್ತೆ. ಆ್ಯಂಡ್ ಅಟ್ ಅ ವೆರಿ ಯಂಗ್ ಏಜ್ ಐ ಗೆಸ್ ನೀವು ಟಿವಿಲಿ ಕಾಣಿಸ್ಕೊಳಕ್ಕೆ ಶುರು ಮಾಡಿದ್ರಿ. ಆ್ಯಂಡ್ ಯು ಹ್ಯಾವ್ ಪರ್ಫಾರ್ಮ್ಡ್ ಆನ್ ಸೋ ಮೆನಿ ಪ್ಲಾಟ್ಫಾರ್ಮ್ಸ್ ಮೇ ಬಿ. ಆ್ಯಂಡ್ ಈ ಪ್ರಚಂಡ ಪುಟಾಣಿ ಅನ್ನೋದು ಕೂಡ ಒನ್ ಆಫ್ ದ ಹೈಲೈಟ್ ಅಂತ ಹೇಳ್ಬೋದು ನಿಮ್ಮ ಒಂದು ಪರ್ಫಾರ್ಮೆನ್ಸಸ್ ಅಂತ ಬಂದರೆ. ಆ್ಯಂಡ್ ಬಿಕಾಸ್ ಅದು ಯಾಕೆಂದರೆ ಟಿವಿಲಿ ಟೆಲಿಕಾಸ್ಟ್ ಆಗಿದ್ದು, ಆ ಒಂದು ಮೆಮರೀಸ್ ಏನು, ಆ ಪ್ರಚಂಡ ಪುಟಾಣಿ ಜರ್ನಿ ಹೇಗಿತ್ತು? ತುಂಬಾ ಡಿಫ್ರೆಂಟ್ ಆಗಿತ್ತು. ಆಕ್ಚುಲಿ ನನ್ ಸೀರಿಯಲ್ಸ್ ಎಲ್ಲ ಮಾಡಿದಾಗ ನಾನು ಟಿವಿ ಜರ್ನಿ ಶುರು ಆಗಿದ್ದು ಪ್ರಚಂಡ ಪುಟಾಣಿಯಿಂದ ಅನ್ನೋದು ನನ್ನ ತಲೆಯಲ್ಲಿ ಇರ್ಲಿಲ್ಲ. ಬಿಕಾಸ್ ಅದು ಡಾನ್ಸ್ ಅಂತಿತ್ತು ನನ್ನ ತಲೆಯಲ್ಲಿ. ಆಕ್ಟಿಂಗ್ ಮಾಡೋದು, ಐ ಮೀನ್ ಇಟ್ ಕೇಮ್ ಟು ಮೀ ಮಚ್ ಲೇಟರ್ ಅಲ್ಲ. ಬಟ್ ದೆನ್ ವೆನ್ ಐ ಥಾಟ್ ಬ್ಯಾಕ್ ಐ ವಾಸ್ ಲೈಕ್, ಓ ಹೌದು, ನಾನು ಟಿವಿಯಲ್ಲಿ ಸ್ಟಾರ್ಟ್ ಮಾಡಿದ್ದಲ್ವಾ ಜರ್ನಿ, ನಾನು ಫಿಲ್ಮ್ಸ್ ಮಾಡಿದ್ದು ಆಮೇಲೆ. ಸೊ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬಾ ರ್ಯಾಂಡಮ್ ಆಗಿತ್ತು ಅನ್ಸುತ್ತೆ ಅದು. ಒಂದಷ್ಟು ಅಪ್ಲಿಕೆಂಟ್ಸ್ ನ ಅವರೇ ನೋಡಿ ಕರೆದು ಈ ತರ ಒಂದು ಶೋ ಮಾಡ್ತಾ ಇದೀವಿ. ಅಂಡ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಶೋ. ಡಾನ್ಸ್ ಶೋ ಅಲ್ಲ ಅದು, ಡಾನ್ಸ್ ಕಾಂಪಿಟಿಷನ್ ಇರಲಿಲ್ಲ. ಬೇರೆ ಬೇರೆ ಟ್ಯಾಲೆಂಟೆಡ್ ಮಕ್ಕಳನ್ನ ಒಂದೇ ಇದ್ರಲ್ಲಿ ಹಾಕಿ, ಪ್ಲಾಟ್ಫಾರ್ಮ್ ಹಾಕಿ, ಆ ಟ್ಯಾಲೆಂಟ್ಗಳನ್ನ ಯಾವ್ದು ಫಿನಾಲೆಗೆ ಹೋಗ್ಬೋದು, ಯಾವ್ದು ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬೋದು ಅಂತ ಜಡ್ಜ್ ಮಾಡೋದು ತುಂಬಾ ಕಷ್ಟ. ಸೊ ಐ ಥಿಂಕ್ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ಲಿ ಅಟೆಂಪ್ಟೆಡ್ ಎಕ್ಸ್ಪೆರಿಮೆಂಟಲ್ ಶೋ. ಬಟ್ ನಾನಲ್ಲಿ ಮೀಟ್ ಮಾಡಿರುವಂತ ಮಕ್ಕಳಾಗಿರ್ಲಿ, ಪೇರೆಂಟ್ಸ್ ಆಗಿರ್ಲಿ, ಯಾರ್ಯಾರು ಬಂದಿದ್ರು ಅವರಿಂದ ನಾನು ತುಂಬಾ ಕಲಿತೆ. ತುಂಬಾ ಖುಷಿ ಆಯ್ತು. ಬಿಕಾಸ್ ಐ ಮೀನ್ ಎವ್ರಿಬಡಿ ದಟ್ ವಾಸ್ ದೇರ್ ವಾಸ್ ವೆರಿ ಟ್ಯಾಲೆಂಟೆಡ್ ಇನ್ ದೇರ್ ಓನ್ ಫೀಲ್ಡ್ಸ್. ನಾನು ಡಾನ್ಸರ್ ಅಂಡ್ ಕೊರಿಯೋಗ್ರಫರ್ ಮೇನ್ಲಿ ಆಗಿ ಹೋಗಿದ್ದೆ. ಇಟ್ ವಾಸ್ ನೈಸ್. ದ್ವಾರಕೀಶ್ ಸರ್ ಮುಂದೆ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಸಿಕ್ಕಿರೋದೇ ಒಂದು ದೊಡ್ಡ ಆಪರ್ಚುನಿಟಿ. ಅಂಡ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಅಂತ ಆಪರ್ಚುನಿಟಿ ಐ ಡೋಂಟ್ ಥಿಂಕ್ ಆಮೇಲೆ ಏನೇ ಮಾಡಿದ್ರು ಲೈಫಲ್ಲಿ ಅಂಥದ್ದೊಂದು ಸಿಗೋ ಚಾನ್ಸ್ ಇಲ್ಲ. ಸೊ
ಐ ಥಿಂಕ್ ಫಾರ್ ದ್ಯಾಟ್ ಐ ಆಮ್ ವೆರಿ ಗ್ರೇಟ್ಫುಲ್. ಅಂಡ್ ದ್ವಾರಕೀಶ್ ಸರ್ ಹೇಗೆ ಅಂದ್ರೆ ಈಸ್ ಆಲ್ ಇನ್ ಒನ್ ತರ, ಇಸ್ ಅ ಪ್ರೊಡ್ಯೂಸರ್, ಇಸ್ ಅ ಡೈರೆಕ್ಟರ್, ಇಸ್ ಅನ್ ಆಕ್ಟರ್. ಸೊ 3-in-1 ನಿಮ್ ಪರ್ಫಾರ್ಮೆನ್ಸ್ ನೋಡ್ತಿರೋ ಅಂತ ಕಾಂಪಿಟಿಷನ್ ಗೆ ಅವರೇ ಫಿಟ್ ಆಗಿದ್ದಾರೆ ಜಡ್ಜ್. ಐ ಗೆಸ್ ಇಟ್ ವಾಸ್ ಅಂದ್ರೆ ಒನ್ ಆಫ್ ಯುವರ್ ವೆರಿ ಫಾಂಡ್ ಮೆಮರಿ. ಡೆಫಿನೆಟ್ಲಿ ನನ್ಗೆ ಆ ಟೈಮ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋ ಒಂದು ಐಡಿಯಾ ಇರ್ಲಿಲ್ಲ. ಸುಮ್ನೆ ಏನೋ ಒಂದು ಓದೆ, ನಂಗೆ ಡಾನ್ಸ್ ಮಾಡೋದಕ್ಕೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ, ಡಾನ್ಸ್ ಮಾಡಿದೆ, ಅಲ್ಲೊಂದು ಶ್ಲೋಕನೂ ಹೇಳಿದ್ದೆ, ಏನೋ ಮಾಡಿದ್ದೆ. ದಟ್ ಈಸ್ ನನ್ ತಲೆಗೆ ಅದು ನಂದೊಂದು ಆಪರ್ಚುನಿಟಿ ಅಂತೇನೋ ಹೋಗಿರ್ಲಿಲ್ಲ. ಐ ಜಸ್ಟ್ ವಾಂಟೆಡ್ ಟು ಡಾನ್ಸ್. ನಾನು ಎಂಜಾಯ್ ಮಾಡ್ತಿದ್ದೆ ಡಾನ್ಸ್ ಮಾಡೋದನ್ನ. ಸೊ ನನ್ನ ತಂದೆ, ನನ್ನ ಪೇರೆಂಟ್ಸ್ ತುಂಬಾ ಪ್ರೋತ್ಸಾಹ ಕೊಟ್ರು ಆ ಟೈಮಲ್ಲಿ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು. ಬಟ್ ಈಗ ಅದ್ರ ವ್ಯಾಲ್ಯೂ ಏನಿದೆ, ಅವ್ರ ಮುಂದೆ ಪರ್ಫಾರ್ಮ್ ಮಾಡೋ ವ್ಯಾಲ್ಯೂ ಏನಿದೆ ಅಂತ ಈಗ ಅರ್ಥ ಆಗುತ್ತೆ. ಡೆಫಿನೆಟ್ಲಿ. ಅಂಡ್ ಆ ಟೈಮಲ್ಲಿ ಅದೆಲ್ಲ ಗೊತ್ತು ಆಗ್ಬಾರ್ದು. ಇಟ್ ಶುಡ್ ಜಸ್ಟ್ ಎಂಜಾಯ್ ದ ಸ್ಟೇಜ್. ಈ ತರ ನೀವು ಎಷ್ಟೊಂದು ಸ್ಟೇಜ್ ಹತ್ತಿದ್ದೀರಾ. ಅಂಡ್ ಆಲ್ಸೋ ಸಾಕಷ್ಟು ಗೌರವಾನ್ವಿತ ವ್ಯಕ್ತಿಗಳನ್ನ ನೀವು ಮೀಟ್ ಮಾಡಿದ್ದೀರಾ. ಅಂಡ್ ಆಲ್ಸೋ ನಿಮ್ಗೆ ಗವರ್ನರ್ ಅವಾರ್ಡ್ ಕೂಡ ಒಂದು ಸಿಗುತ್ತೆ ಚಿಕ್ಕ ವಯಸ್ಸಲ್ಲೇನೆ. ಹೌ ವಾಸ್ ದ್ಯಾಟ್? ಅಂಡ್ ಏನದು ಎಸ್ಪೆಷಲಿ ಅವಾರ್ಡ್ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಐ ಗಾಟ್ ಅ ಫ್ಯೂ ಅವಾರ್ಡ್ಸ್ ಬೇಸ್ಡ್ ಆನ್ ಭರತನಾಟ್ಯಂ. ಸೊ ಕಲ್ಚರಲ್ ಫೀಲ್ಡ್ ಅಲ್ಲಿ ಭರತನಾಟ್ಯಂ ಅಲ್ಲಿ ಚಿಕ್ಕ ಮಕ್ಕಳ ಏಜ್ ಅಲ್ಲಿ, ಆ ಏಜ್ ಸ್ಪೆಸಿಫಿಕ್ ಏಜ್ ಅಲ್ಲಿ ಅಚೀವ್ಮೆಂಟ್ ಮಾಡಿರೋರ ಬೇಸಿಸ್ ಮೇಲೆ ಏನೇನ್ ಅಚೀವ್ಮೆಂಟ್ ಮಾಡಿದ್ದಾರೆ. ಬಿಕಾಸ್ ನಾನು ತುಂಬಾ ಸಣ್ಣ ಏಜ್ ಅಲ್ಲಿ ಅರಂಗೇಟ್ರಂ ಕೂಡ ಮಾಡಿದೆ. 10 years ಇದ್ದಾಗ ರಂಗಪ್ರವೇಶ ಮಾಡಿದ್ದೆ. ಸೊ ಅದೆಲ್ಲ ಅಚೀವ್ಮೆಂಟ್ಸ್, ಏನೇನು ಅವಾರ್ಡ್ ತಗೊಂಡಿದ್ದೀನಿ ಅಂತೆಲ್ಲ ನೋಡಿ ಅದ್ರ ಬೇಸಿಸ್ ಮೇಲೆ ಡಾನ್ಸ್ಗೆ ಒಂದು ಅವಾರ್ಡ್ ಕೊಟ್ಟಿತ್ತು. ಕರ್ನಾಟಕದ ಸ್ಟೇಟ್ ಅವಾರ್ಡ್ ಕೊಟ್ಟಿತ್ತು. ಸೊ ಆಗ ಗವರ್ನರ್ ಕೈಯಿಂದ ತಗೊಂಡಿದ್ದೆ. ಏನು ಉಳಿಸಿದೀರಾ ಹಾಗಿದ್ರೆ ಈಗ? ಇನ್ನೂ ಬಿಗಿನಿಂಗ್ ಸ್ಟೆಪ್ಸ್ ಅಷ್ಟೇ. ನಿಜವಾಗ್ಲೂ ಕಲಿಯೋದು ತುಂಬಾ ಇದೆ. ಅಟ್ಲೀಸ್ಟ್ ಕಲ್ತಿರೋದ್ರಲ್ಲಿ ಏನೋ ಒಂದು ಮುಂದೆ ಹಾಕೋದಕ್ಕೆ ಆಗ್ತಾ ಇದ್ರೆ ಹಾಕ್ತಾ ಇದೀನಿ ಅಷ್ಟೇ.